ಈಗ ಈ ತುರುವೇಕೆರೆಯಿಂದ ನಾಗಮಂಗಲ ಮಾಡರ್ನೈಸೇಷನ್ ಮಾಡಬೇಕು ಅಂತ ತಂದಿದ್ದಾರೆ. ನನ್ನ ಪ್ರಕಾರ 150 ಕೋಟಿ ರೂಪಾಯಿ ವರ್ಕು, 550 ಕೋಟಿ ರೂಪಾಯಿನ ಗೊತ್ತಲ್ಲ ಮರುಮ್ನ ನಾನು ಚಾಮರಾಜಪೇಟೆಯಿಂದ ತರ್ತೀನಿ, ಆ ಹಿಂದಗಡೆ ಸಿದಾಕದನ್ನ ಅಲ್ಲಿಂದ ತರ್ತೀನಿ ಇಲ್ಲಿಂದ ತರ್ತೀನಿ ಅಂತ ಇದೆಲ್ಲ ಕುಶನ್ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಗೊತ್ತಿದೆ. ಮುಂದಿನ ದಿವಸ ಅದೆಲ್ಲ ಬಿಡುಗಡೆ ಮಾಡ್ತೀವಿ. ನನ್ನ ಪ್ರಶ್ನೆ ಅದು ಯಾವುದೇ ಬರಲಪ್ಪ, ಅದೇ ನೀವು ಲೋಕಲ್ ಕಾಂಟ್ರಾಕ್ಟರ್ಗಳು ನಮ್ಗೆ ಬೇಡ ರೀ. ನಮ್ಮ ಪಾರ್ಟಿಯವ್ರು ಇವಾಗ ಟೆಂಡರ್ನೇ ಆಗ್ತಾ ಇಲ್ಲ. ಯಾರೊಬ್ಬರು ಗುತ್ತಿಗೆದಾರರು ಅವ್ರ ಪಾರ್ಟಿಯವ್ರು ಕೊಟ್ಕೊಂಡು ಅವ್ರ ಹೆಸರಲ್ಲಿ ಮಾಡ್ಕೋತಾ ಇದ್ದಾರೆ. ಬೇನಾಮಿನೇ ಅದು ಅನುಮಾನ ಯಾಕೆ? LK ಕನ್ಸ್ಟ್ರಕ್ಷನ್ ಯಾರ್ದು, ಇನ್ನೊಂದು ಮತ್ತೊಂದು ಯಾರ್ದು? ಇವತ್ತು ನಮ್ಮ ಮಂಡ್ಯ ಮೊನ್ನೆ ಅಕ್ರಮ ಗಣಿಗಾರಿಕೆ ಏನು ಇನ್ಸಿಡೆಂಟ್ ಆಗಿದೆ, ಆ ಕಲ್ಲೆಲ್ಲ ಎಲ್ಲೋಗ್ತಾ ಇತ್ತು? ಸಾವಿರಾರು ಕೋಟಿ ರೂಪಾಯಿ ಖನಿಜನ ತೆಗೆದಿದ್ದಾರಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ, ನನಗೆ ಪುಟ್ಟ ಜನರಿಗೆ ಗೊತ್ತು. ಇವತ್ತು ನಮ್ಮ ಮಂಡ್ಯ ಮೊನ್ನೆ ಅಕ್ರಮ ಗಣಿಗಾರಿಕೆ ಏನು ಇನ್ಸಿಡೆಂಟ್ ಆಗಿದೆ, ಆ ಕಲ್ಲೆಲ್ಲ ಎಲ್ಲೋಗ್ತಾ ಇತ್ತು? ಸಾವಿರಾರು ಕೋಟಿ ರೂಪಾಯಿ ಖನಿಜನ ತೆಗೆದಿದ್ದಾರಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ, ನನಗೆ ಪುಟ್ಟ ಜನರಿಗೆ ಗೊತ್ತು. ಇವತ್ತು ಒಂದು ಟನ್ಗೆ 90 ರೂಪಾಯಿ 80 ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅಲ್ವಾ? ಪರ್ಟಿಕ್ಯುಲರ್ ಜಾಗ ಕೊಡಬೇಕಾದ್ರೆ ಈ ಜಿಲ್ಲೆನಲ್ಲಿ ಯಾರು ಆ್ಯಕ್ಷನ್ ಹೈಯೆಸ್ಟ್ ಮಾಡಿರ್ತಾನೆ ಅಷ್ಟೇ ಅವ್ರು ಕಟ್ಟಿಸ್ಕೋಬೇಕಲ್ವಾ? 240 ರೂಪಾಯಿಗೆ ಆಕ್ಷನ್ ಆಗಿದೆ. ಇವ್ರು ಇನ್ನು ಯಾಕೆ 80,000ನೇ ತಗೋತಾರೆ, 80 ರೂಪಾಯಿನೇ ತಗೋತಾರೆ ಟನ್ಗೆ? ಏನೋ ತಗೊಳ್ತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ನಮ್ಮಲ್ಲೊಬ್ಬ ಮಣಿಕಂಠ ನಾನು ಯಾರೋ 240ಕ್ಕೆ ತಗೊಂಡಿದ್ದಾನೆ, ಅವನು ಅಷ್ಟು ಕಟ್ತಾ ಇದ್ದಾನೆ. ಇವ್ರು ಯಾಕೆ ಇಷ್ಟು ಕಟ್ತಾ ಇದ್ದಾರೆ? ಒಂದೇ ಒಂದು ಲೀಗಲ್ ಆಗಿರೋ ಮೈನಿಂಗ್ ಇದೆಯಾ? ಒಂದೇ ಒಂದು. ಫಾರೆಸ್ಟ್ನವರು ಏನು ನಾವು ಕಾಪಾಡ್ತೀವಿ, ನಾವಿದ್ದಂಥ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಒಳಗೆ ಯಾರು ಬರಲೇಬಾರ್ದು ಅಂತ ಕೂತಿದ್ರು. ಈಗ ಕೇಳ್ತಾನೆ ಇಲ್ಲ ರೀ. ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ಹಿಂದಗಡೆ ಇರ್ತಕ್ಕಂಥ ಕ್ರಷರ್ ಯಾರ್ದು? ಈ ಮೊನ್ನೆ ಆಗಿರ್ತಕ್ಕಂಥ ಗಣಿಗಾರಿಕೆ ಸಂಪೂರ್ಣ ಮೆಟೀರಿಯಲ್ ಅಲ್ಲಿಗೆ ಹೋಗ್ತಾ ಇದೆ, ಯಾರ್ದದು? ಇವರೇನು ರಾಜ್ಯ ಲೂಟಿ ಮಾಡ್ಕೊಂಡು ನಾನು ಚಾಲೆಂಜ್ ಮಾಡ್ತೀನಿ ರೀ. ಈ ಚಲುವರಾಯ ಸ್ವಾಮಿಯವರು ನಾಗಮಂಗಲಕ್ಕೆ ಏನಾದರೂ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ ತಂದಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೊಡೆದಿದ್ದೀನಪ್ಪ. ನಾಳೆ ಬೆಳಿಗ್ಗೆ ನಾನು ಅಧಿಕೃತವಾಗಿ ಕೊಟ್ಟು ಹೊಡೆದಿದ್ದೀನಿ. ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದಾರೆ ಅಂದ್ರೆ ಅವ್ರ ಕಾಲದಲ್ಲಿ, ಯಾವ್ದಾರ ಕುಡಿಯೋ ನೀರಿನ ಯೋಜನೆ ತಂದಿದ್ದಾರೆ ಅಂದ್ರೆ ಅವ್ರ ಕಾಲದಲ್ಲಿ, ಯಾವ್ದಾರ ಶಾಲಾ ಕಾಲೇಜುಗಳಿಗೆ ಅವರು ಗ್ರ್ಯಾಂಟ್ ತಂದಿದ್ದಾರೆ ಅಂದ್ರಿ. ನಾವು ತಂದಿರೋ ಗ್ರ್ಯಾಂಟ್ಗಳನ್ನ ಪೂಜೆ ಮಾಡಿಕೊಂಡು ಗಿರಾಕಿ ನಾನು ಮಾಡಿದೆ ಅಂತ ಹೇಳಿದ್ರೆ ಅದೇನು ಅವನ ಅದೃಷ್ಟ ಏನು ಅಂದರೆ ಎಲ್ಲ ಮುಗಿಯೋ ಟೈಮಿಗೆ ಅವ್ರು ಗೆದ್ದು ಬಿಡ್ತಾರೆ, ಕಲ್ಲು ಅಂಟಿಸ್ಕೊಬಿಡ್ತಾರೆ. ಕಲ್ಲು ಅಂಟಿಸೋಕೆ ಮಾತ್ರ ಇರ್ತಕ್ಕಂಥದ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಲ್ಲಿರ್ತಕ್ಕಂಥ ನಮ್ಮ ಏನು ಮಂಡ್ಯ ರೋಡಲ್ಲಿ ಬರ್ತೀರಿ ನೀವು, ಡಿಪ್ಲೊಮಾ ಕಾಲೇಜ್ ಇರೋದು, ITI ಕಾಲೇಜ್ ಇರೋದು, ಡಿಗ್ರಿ ಕಾಲೇಜ್ ನಾನು ತಂದಿದ್ರಿ ಗ್ರ್ಯಾಂಟು. ನಾನು ಅದು ವಿರೋಧ ಪಕ್ಷದಲ್ಲಿ ಪುಟ್ಟರಾಜ್ ಅವ್ರು ಹೇಳ್ತಾ ಇದ್ರು, ಅವರು ವಿರೋಧ ಪಕ್ಷದಲ್ಲಿ ಈ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಅಸಹಾಯಕತೆ ಹೆಂಗೆ ತೋರಿಸ್ಕೊತಾ ಇದ್ರು ಅಂತ ನಾನು 2 ಸರಿ ವಿರೋಧ ಪಕ್ಷದಲ್ಲಿ ತಂದಿರ್ತಕ್ಕಂಥದ್ದು. ಇವತ್ತೇನು ಕೆರೆಗೆ ನೀರು ತುಂಬುತ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ಕಂಡೀಷನ್ ಅಂದರೆ 212 ಕೋಟಿಗೆ ನಾವು ತಂದಂಥದ್ದು. ತಮ್ಮಣ್ಣವರು ನಾವು ಸೇರಿ ಇಡೀ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಜಲಜೀವನ್ ಮಿಷನ್ನಲ್ಲಿ ಇಡೀ ಜಿಲ್ಲೆಗೆ ನದಿ ನೀರನ್ನ ಕೊಡಬೇಕು ಕುಡಿಯೋಕ್ಕೆ ಅಂತ ತೀರ್ಮಾನ ಮಾಡಿದ್ರು. BJP ಸರ್ಕಾರ ಬತ್ತು, ಅವಾಗ ಪಾಂಡವಪುರ, KRಪೇಟೆ, ನಾಗಮಂಗಲ ಮಾತ್ರ ಉಳಿಸ್ಕೊಂಡು ಬಾಕಿದ್ದ ಕಿತ್ತು ಬೇರೆ ಕಡೆ ಕೊಡ್ತು. ಅದು ನಾವಿವತ್ತು ಇದರಿಂದ ಮಾರ್ಕನಹಳ್ಳಿ ಡ್ಯಾಮಿಂದ ಪೂಜೆ ಸ್ವಾಮೀಜಿಯವರು ಸದಾನಂದ ಗೌಡ್ರ ಕಾಲದಲ್ಲಿ ಯಾರ ಮೇಲೆ ಆಗಿದ್ರಾಗ ಅವಾಗ ತೆಗೆದು ಇವ್ರ ಕೆಲಸಗಳೇನಪ್ಪ ಅಂದರೆ 63 ಕೋಟಿ ಇದ್ದು 168 ಕೋಟಿ ಮಾಡ್ಕೊಂಡಿದ್ದು, ಈಗ 212 ಕೋಟಿಯಿಂದ ಒಂದು 400 ಚಿಲ್ಲರೆ ಮಾಡ್ಕೊಳ್ಳೋದು. ಇವ್ರು ಮಾಡೋದು ಕೆಲಸ ಅಷ್ಟೇ. ಎಲ್ಲ ಒಂದು ಮಿನಿ ವಿಧಾನಸೌಧಗಳು ಇಡೀ ರಾಜ್ಯದಲ್ಲಿ SM ಕೃಷ್ಣ ಅವ್ರು ಕೊಟ್ಟರು ರೀ. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಕಂಟಿನ್ಯೂ ಮಾಡಿದ್ರು. ನಾನು ತಂದೆ ಏನೋ ಒಪ್ಕೋತೀರಪ್ಪ, ಒಂದು RTO ಆಫೀಸ್ ತಂದಿರೋದು, ಮಂತ್ರಿ ಆಗಿದ್ದೆ ಅಲ್ಲಿಗೆ ತಂದಿದ್ವಿ. ಈ ಪುಟ್ಟರಾಜ್ ನಾವು ಮೈನರ್ ಇರಿಗೇಷನ್ ಮಂತ್ರಿ ಆಗಿದ್ರು, ಅವ್ರು ನಾನು ಮಂತ್ರಿ ಆಗಿದ್ದೆ ಅಂತ ತಗೊಂಡಾಗ ಅವರ ಡಿವಿಷನ್ ಆಫೀಸ್ ಅವರ ದುಡ್ಡದಲ್ಲಿ ಹಾಕ್ಕೊಂಡಿದ್ರು. ಅದೇನು ಮಹಾನ್ ಕೆಲಸನಾ? ಹೇಳ್ಬೇಕಾಗ್ತದೆ ಬೇರೆನೂ. ನೀವು ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದೀರಿ? ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 600 ಚಿಲ್ಲರೆ ಹಳ್ಳಿಲಿ 12 ಹಳ್ಳಿಗಳನ್ನ, ಅದು ಇವ್ರು ಕೆಲಸ ಮಾಡೋಕ್ಕೆ ಬಿಡಲ್ಲ, ಈಗ ನಡೀತಾ ಇದೆ ಕೆಲಸಗಳು. ಪ್ರತಿ ಗ್ರಾಮಕ್ಕೂ ಅನುದಾನಗಳು ಕೊಟ್ಟು ಕಾಂಕ್ರೀಟ್ ರೋಡ್ಗಳು, ಡ್ರೈನೇಜ್ಗಳು ಮಾಡಿಸ್ಕೊಟ್ಟಿದ್ದೀವಿ. ನಾನು ವಿರೋಧ ಪಕ್ಷದಲ್ಲಿದ್ದೆ, ಆಗ ನಾನು ಆಡಳಿತ ಪಕ್ಷದಲ್ಲಿ ಯಾವತ್ತೂ ಇಲ್ಲ. ಇದ್ದಂಥ ಸಂದರ್ಭದಲ್ಲೂ 20 ತಿಂಗಳು 2 ವರ್ಷ ಕಾರ್ಯವನ್ನು, 12 ತಿಂಗಳು ಕೋಡ್ ಆಫ್ ಕಂಡಕ್ಟ್. ನಾವೇನಾರ ಇವ್ರು ಟೀಕೆ ಮಾಡ್ತಾ ಇದ್ದೀವ, ಟಿಪ್ಪಣಿ ನಾನು ಅದು ಸ್ವಲ್ಪ ತಿನ್ನಪ್ಪ ರಾಜಕೀಯಕ್ಕೆ ಬೇಕಾದ್ರೆ ಹಿಂಗೆ ತಿನ್ಕೊಂಡು ಕೂತ್ಕೊಂಡ್ರೆ ವಾರಗಟ್ಟಲೆ ಕಲೆಕ್ಷನ್ ಮಾಡಿಕೊಂಡು
ಅದು ಕರಕ್ಕೆ ಅರಗಿಸ್ಕೊಳಕ್ಕೆ ಹಾಕಿಲ್ಲ. ಈಗಲೇ ಬಿ ಪಿ ಶುಗರು ಎಲ್ಲ ಮೇಲಕ್ಕೆ ಹೋಗಿದೆ, ನೀವು ನೋಡ್ತಾ ಇದ್ದೀರಿ. ಮುಂದಕ್ಕೆ ಹೆಚ್ಚು ಕಡಿಮೆ ಆಗ್ಬಿಡು ಅಂತ ನನ್ನ ಭಯ ಅಷ್ಟೇ. ಪಾಪ ಚೆನ್ನಾಗಿರಲಿ, ಇನ್ನೊಂದು ಚೆನ್ನಾಗಿ ಮಾಡ್ಕೊಳ್ಳಿ, ಮೇಲಕ್ಕೆ ಎತ್ತಕ್ಕೆ ಬರೀ. ಅವರೆಲ್ಲ ಅಮೇರಿಕ ಡೊನಾಲ್ಡ್ ಟ್ರಂಪ್ ಮಾತ್ರ ರಿಪ್ಲೈ ಕೊಡೋದು, ನಮ್ಮಂತರ ಕೊಡೋದಿಲ್ಲ. ಅದಕ್ಕೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಅವರು ಇಲ್ಲ, ಅವ್ರಿಗೆ ಹೆಂಗೆ ಅಂದರೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಜೀರ್ಣ ಆಗಲ್ಲ. ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡ್ಕೊಂಡು ರಾಜಕೀಯ ಮಾಡೋಕ್ಕೆ ಕೆಲವು ರಾಜಕಾರಣಿಗಳು ಹೊಂಟ್ಬಿಟ್ಟವೀಗ. ಇಲ್ಲ ಯಾವುದೋ ಅವರ ಇವು ಚೇಲಗಳ ಬಿಟ್ಕೊಂಡು ನಮ್ಮ ಬಗ್ಗೆ ಮಾತಾಡ್ಸೋದು. ನಾವು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳೋಕ್ಕಿಲ್ಲ, ಜನ ತೀರ್ಮಾನ ಮಾಡ್ತಾರೆ. ದಯಮಾಡಿ ಪತ್ರಕರ್ತ ಮತ್ತು ನೀವು ಇಲ್ಲಿದ್ದೀರಿ, ಅದು ಯಾರಾಗಲಿ, ನಮ್ಮ ಪಕ್ಷದವರು ಇನ್ನೊಂದು ಪಕ್ಷದಲ್ಲಿ ಯಾರು ಎದುರಿಕೆಗೂ ಬಗ್ಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಜೊತೆ ನೈತಿಕವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಯಾವ ಮಂತ್ರಿಗೂ ನೀವು ಕೇರ್ ಮಾಡಿ, ನಿಷ್ಪಕ್ಷವಾಗಿ ನೀವು ಕೆಲಸ. ನಾನು ತಪ್ಪು ಮಾಡಿದ್ರು ಬರೀರಿ, ಇನ್ನೊಬ್ಬ ತಪ್ಪು ಮಾಡಿದ್ರು ಬರೀರಿ. ಧನ್ಯವಾದಗಳು. ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಇವೆಲ್ಲ ಕೇವಲ ರೋಲ್ ಕಾಲ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ₹1 ಪ್ರಗತಿ ಇಲ್ಲ, ₹1 ಡೆವಲಪ್ಮೆಂಟ್ ಆಗ್ತಕ್ಕಂಥ ತಂದಿಲ್ಲ. ಇವತ್ತು ಕಾಂಟ್ರಾಕ್ಟ್ಗಳು ಯಾವ ರೀತಿ ಹೋಗಿದ್ದಾರೆ ಅಂದರೆ ನಿಮ್ಗೆ ಹೇಳ್ತೀನಿ. ಇವತ್ತು ಆಯ್ತಪ್ಪ, ಯಾವುದೋ ಒಂದು ₹500 ಕೋಟಿ ಬರ್ತದೆ, 10 ಕೋಟಿ ಮಾಡಿ ಇಲ್ಲಿನ ಲೋಕಲ್ ಕಾಂಟ್ರಾಕ್ಟರ್ ಕೊಡಲಿ. ನಮಗೆ ಬೇಡ್ರಿ, ಆ ಕಾಂಗ್ರೆಸ್ ಕಾಂಟ್ರಾಕ್ಟ್ಗಳು ಕೊಟ್ಕೊಳ್ಳಿರಿ. 500 ಎಕರೆ ಯಾರೋ ಒಬ್ಬನ ಹೆಸರಲ್ಲಿ ನಿಂತ್ಕೊಂಡು ಇವ್ರು ಅಣ್ತಂದಿರೇ ಮಾಡ್ಕೊಬಿಟ್ರೆ ಕಾಂಟ್ರಾಕ್ಟ್ರುಗಳೆಲ್ಲ ಏನಾಗಬೇಕ್ರಿ? ಸತ್ತೋಗಿದ್ದಾರೆ. ಇವತ್ತು ಯಾವ್ಯಾವ ರೀತಿ ಅಕ್ರಮ ನಡೀತಾ ಇದೆ ಅಂದರೆ ಗಣಿಗಾರಿಕೆ ಕೊಡೋದಕ್ಕೆ ಪುಟ್ಟ ಜನರು ಚೆನ್ನಾಗಿ ಗೊತ್ತಿರ್ತದೆ. ಇದೆಲ್ಲ ಪರ್ಟಿಕ್ಯುಲರ್ ಪರ್ಪಸ್ ಕೊಡ್ತಾರೆ, ಯಾವುದೋ ಹೈವೇ ಮಾಡೋದಕ್ಕೆ, ಯಾವುದೋ ಏರ್ಪೋರ್ಟ್ ಮಾಡೋದಕ್ಕೆ ಅಂತ. ಯಾರನ್ನಾಗ ಇವರು ಇವತ್ತು ಪ್ರೈವೇಟ ಮನೆ ಕಟ್ಕೊಳ್ಳೋಕ್ಕೆ, NREGNL ಮಾಡೋಕ್ಕೆ, PRDL ಮಾಡೋಕ್ಕೆ, PWD ಮಾಡೋಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ಇವತ್ತು ಈ ಸಂಪತ್ತನ್ನು, ಖನಿಜ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ. ನಾನು ಅವತ್ತು ಮೊನ್ನೆ ಫೋನ್ ಮಾಡಿ ಕೇಳ್ತೀನಿ, ತಹಸೀಲ್ದಾರ ನಾನು ರಜಾಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. DC ಸರ್ ನನಗೆ ಬೆಳಿಗ್ಗೆ ಗೊತ್ತಾಯಿತು ಅಂತಾರೆ, 2 ದಿವಸ ಹಿಂದೆ ಆಕ್ಸಿಡೆಂಟ್ ಆಗಿದೆ. ಆ ಜಿಯಾಲಜಿಸ್ಟ್ ಕೇಳಿದ್ರೆ ML ಸಾರ್ ಇಲ್ಲಿಗಲ್ಲು ಸರ್, ಹೋದ ವರ್ಷನೇ ಕೇಸ್ ಹಾಕ್ಬಿಟ್ಟಿದ್ದೀನಿ, FIR ಹಾಕ್ಬಿಟ್ಟು ಅಂತ ಹೇಳ್ತಾರೆ. ನಾವು ಆ ಗಣಿಗಾರಿಕೆ ಕೇಳಿದ್ರೆ ಯಾರೇನು ಮಾಡ್ತಾರೆ ಬಿಡ್ರಿ, ಅವ್ರ ಯಜಮಾನ್ರು ಬಂದು ವಸೂಲಿ ಮಾಡ್ತಾರೆ. ಯಾರೋ ಅನ್ನಿಸ್ತಂತ ಕೃಷ್ಣಮೂರ್ತಿನ ಯಾರೋ ಮಂಜುನಾಥ ಬಂದು ವಸೂಲಿ ಮಾಡ್ತಾರೆ. ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ ಇಲ್ಲಿಗೆಲ್ಲ ಮಾಡ್ತೀಯ ವಾರಕ್ಕೆ 1 ಲಕ್ಷ, ಲೀಗೆಲ್ಲ ಮಾಡ್ತೀಯ ವಾರಕ್ಕೆ 50,000. ನಾನು ಅದನ್ನೇ ಹೇಳೋದು, ವಾರಕ್ಕೆ ಕಲೆಕ್ಷನ್ ಹೆಂಗೆ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ. ಕುಮಾರಸ್ವಾಮಿ ಇದು ಏನು ನಡೀತಾ ಇದೆ? ಇದು ಆಡಳಿತ ಅಂತ ನೀವು ಹೇಳ್ತೀರಾ? ಅದನ್ನ ಯಾರು ಪ್ರಶ್ನೆ ಮಾಡೋದೇ ಬೇಡವಾ? ಯಾರಾದರೂ ಪ್ರಶ್ನೆ ಮಾಡಿದ್ರೆ ಆಗಲೇ ಅವ್ರ ಮೇಲೆ ಆಲೆ ಎಲ್ಲ ರೀತಿಯ ಇದನ್ನೂ ಮಾಡ್ತಕ್ಕಂಥದ್ದು. ಮಾಡಲಪ್ಪ ಸರ್, ನಾವು 2 ಸರಿ ಶಾಸಕರಾಗಿದ್ದೀವಿ, 4 ಸರಿ 5 ಸರಿ ಆಗಿರೋರು ಇದ್ದಾರೆ. ಇಷ್ಟ ಇದೆ ಅವ್ರ ಅನುಭವ ತಗೊಳ್ಳಿ. ನನ್ನಂತ ಅವ್ರು ಕರೆದು ನಾವು ಹೋಗೋದಿಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.